ಮೊದಲನೇದಾಗಿ ಈ ಸಿನಿಮಾಗೆ ಯಾವಾಗಲೂ ಸಿನಿಮಾಗಳಿಗೆ ನಿರ್ಮಾಪಕರಿಲ್ಲ ಅನ್ನೋದು ಒಂದು ಕೊರತೆ ಇರುತ್ತೆ ಯಾವಾಗಲೂ. ಬಟ್ ಅಯೋಗ್ಯ 2ಗೆ ನಿರ್ಮಾಪಕರ ಸಾಲು ತುಂಬ ದೊಡ್ಡದಿತ್ತು. ನಾವು ಇಷ್ಟ ಆಗ್ತೀವಿ, ಅಷ್ಟಾಗ್ತೀವಿ, ಹಿಂಗಾಗ್ತೀವಿ, ಹಂಗಾಗ್ತೀವಿ ಅನ್ನೋರು 10 ಕೋಟಿ 15 ಕೋಟಿ ಎಷ್ಟು ಬೇಕಾಗ್ತೀವಿ ಅನ್ನೋರು ತುಂಬ ಜನ ಇದ್ರು. ಆದ್ರೆ ನಾವು ಸರಿಯಾದ ಪದೇ ಪದೇ ಏನೋ ಸಮಸ್ಯೆಗಳಾಗಬಾರ್ದು ಯಾರ ಮಧ್ಯೆ. ಅಂದ್ರೆ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಒಂದ್ಸಲ ಪ್ಯಾಷನೇಟ್ ಆಗಿ ಮಾಡ್ಬೇಕು ಸಿನಿಮಾನ. ಆ ಸಿನಿಮಾನ ಆ ಲೆವೆಲ್ಗೆ ಎತ್ಕೊಂಡು ಹೋಗ್ಬೇಕು. ಇದು ಅಯೋಗ್ಯ 2 ಅಂದ್ರೆ ಎಲ್ಲ ಡಬಲ್ ರೆಮಂಡ್ರೇಷನ್ ಇರ್ಬೋದು, ಲೊಕೇಶನ್ ಇರ್ಬೋದು, ಅಥವಾ ಆರ್ಟಿಸ್ಟ್ಗಳಿರ್ಬೋದು, ಇವತ್ತು ಅವ್ರ ಪೇಮೆಂಟ್ಗಳಾಗ್ಬೋದು, ಎಲ್ಲವೂ ಡಬಲ್. ಈ ಡಬಲ್ ಇದ್ದಾಗ ಡಬಲ್ ಇಂಜಿನ್ನ ಹೊರೋವಂಥ ಕೆಪಾಸಿಟಿ ಆ ಇಂಜಿನ್ಗೆ ಫ್ಯೂಲ್ ಹಾಕುವಂಥ ಕೆಪಾಸಿಟಿ ಒಬ್ರು ಬೇಕು. ಹಾಕಿ ಅಲ್ಲಿ ತಂದೆ ಒಂದಷ್ಟು, ಇಲ್ಲಿ ತಂದೆ ಒಂದಷ್ಟು, ಇಲ್ಲಿಂದ ತಂದೆ, ಅಯ್ಯೋ ಕಷ್ಟ ಆಗ್ತಾ ಇದೆಯಪ್ಪ, ಮಾಡೋಕ್ಕಾಗ್ತಲ್ಲಪ್ಪ, ಇದು ಬೇಡ. ನಾವು ಸುಮಾರು ಸಿನಿಮಾದಲ್ಲಿ ಅದು ನೋಡಿದ್ದೀವಿ. ಅದಕ್ಕೆ ನಾನು ಮಹೇಶ್ 1 ವರ್ಷದಿಂದ ಈ ಸ್ಕ್ರಿಪ್ಟ್ ಆದ್ರೂ ಕಾಯ್ತಾ ಇದ್ವಿ, ಯಾರು 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 ಅಂತ. ತುಂಬ ಯಾರ್ಯಾರ ಕೈಗೆ ಹೋಗ್ಬೇಕಾಗಿತ್ತು ಈ ಪ್ರಾಜೆಕ್ಟು. ಅದೆಲ್ಲ ತಪ್ಪಿಸ್ಕೊಂಡು ಆ್ಯಕ್ಚುಲಿ ರಚಿತ್ ಅವ್ರು ನನಗೊಂದ್ಸಲ ಹೇಳಿದ್ರು, ಈ ಥರ ಮುನೇಗೌಡರು ಒಬ್ಬರು ಇದ್ದಾರೆ ಟ್ರೈ ಮಾಡಿ ಅಂತ. ನಾನು ಮಹೇಶ್ ಇಬ್ರು ಮಹೇಶ್ಗೆ ಹೇಳಿದೆ, ನೋಡಪ್ಪ ಈಗ ಆಲ್ರೆಡಿ ಫೈನಲ್ ಆಗಿದೆ, ಪ್ರೊಡ್ಯೂಸರು ಅಡ್ವಾನ್ಸ್ ತಗೊಂಡಿದ್ದೀನಿ, ಬೇಡ ಅನ್ನೋ ಥರದ್ದು ಮಾತುಕತೆ ಆಯಿತು. ಅದಾದಮೇಲೆ ಮುನೇಗೌಡರು ಬರಲಿ ಒಂದ್ಸಲ ಮಾತಾಡೋಣ ನೋಡೋಣ. ಮುನೇಗೌಡರು ಬಂದ ತಕ್ಷಣ ನಾನು 5 ನಿಮಿಷ, ನಾವು ಡಿಸೈಡ್ ಆಗಿದ್ವಿ ಆಲ್ರೆಡಿ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಅಂತ. ಬಟ್ 5 ನಿಮಿಷ ಇವ್ರ ಜೊತೆ ಕೂತ್ಕೊಂಡ್ವಿ ಅಷ್ಟೇ. 5 ನಿಮಿಷ ಅದು ಏನು ಖಡಕ್ಕಾಗಿ ಮಾತಾಡಿದ್ರು ಅಂತಂದರೆ, ಸರ್ ಎಷ್ಟಾಗುತ್ತೆ, ಇಷ್ಟಾಗುತ್ತೆ ಸರ್, ಸರ್ ಹಿಂಗಾಗುತ್ತೆ, ಮಾಡ್ತೀರಾ ಸರ್, ಸರ್ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟು ಮಾಡೇ ಮಾಡ್ತೀನಿ, ನಿಮಗೆ ಡೌಟ್ ಬೇಡ, ಮಾಡೋಣ, ಈ ಪ್ರಾಜೆಕ್ಟ್ ನಡೀರಿ. ಈ ಖಡಕ್ಕಾಗಿರೋ ಮಾತುಗಳು, ಈ ಧೈರ್ಯ, ಈ ಪ್ಯಾಷನ್ನು, ಅಷ್ಟೇ ದುಡ್ಡು ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸು ಅಂತ ವ್ಯಕ್ತಿ ಬೇಕಿತ್ತು ನಮಗೆ. ಅಷ್ಟು ಶಕ್ತಿ ಇರೋ ವ್ಯಕ್ತಿ ಬಂದು ನಿಂತ್ಕೊಂಡಾಗ ನಮಗೆ ಎಲ್ರಿಗೂ ಒಂದು ಧೈರ್ಯ ಬಂತು, ಈ ಸಿನಿಮಾನ ಓಕೆ ದೊಡ್ಡ ಲೆವೆಲ್ಗೆ ಇಟ್ಕೊಂಡೋಣ ಅಂತ. ಅದಕ್ಕೆ ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೇನೆ ಆ ಫಸ್ಟ್ ವಿಡಿಯೋ ಶೂಟ್ಗೆ ಅವರು ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ಇನ್ನು ಸಿನಿಮಾ ಹೇಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಥ ಪ್ಯಾಷನೇಟ್ ಪ್ರೊಡ್ಯೂಸರು ಈಗ ದೊಡ್ಡ ದೊಡ್ಡ ಬ್ಯಾನರ್ಗಳು ಯಾವುದಿದೆಯೋ ಆ ಸಾಲಿನಲ್ಲಿ ನಿಲ್ಲಿ ಅವರು. ಆ್ಯಂಡ್ ಅವ್ರ SVC ಸಿನಿಮಾ ಇನ್ನೂ ಮುಂದಕ್ಕೆ ಹೋಗಲಿ, ಬೇರೆ ಲೆವೆಲ್ ಬೆಳೀಲಿ ಅಂತ ಹಾರೈಸ್ತೀನಿ. ಅವರ ಮೊದಲನೇ ಸಿನಿಮಾ ಗಗನಂ ಭುವನಂ ಅದು ಚೆನ್ನಾಗಾಗಲಿ, ಸಾರಿ ಭುವನಂ ಗಗನಂ ಅದು ಚೆನ್ನಾಗಾಗಲಿ. ಆ್ಯಂಡ್ ಅಫ್ಕೋರ್ಸ್ ಇನ್ನು ನನ್ನ ಗೆಳೆಯರು ಶಿವರಾಜ್ ಕೇರ್ಪೇಟೆ, ಮಾಸ್ತಿ ಅವರು, ಆ್ಯಂಡ್ ಚೇತು, ಆ್ಯಂಡ್ ಸುಂದರ್ರಾಜ್ ಅವರು, ಆ್ಯಂಡ್ ನಮ್ಮ ಅರುಣಾ ಬಾಲರಾಜು, ಮಂಜು, ಎಲ್ಲರೂ ಮತ್ತೆ ಜಾಯ್ನ್ ಆಗಿದ್ದಾರೆ ಹೊಸದಾಗಿ. ವಿಶ್ವ ಆ್ಯಂಡ್ ಮಂಜು ಜಾಯ್ನ್ ಆಗಿದ್ದಾರೆ. ವಿಶ್ವ ಎಕ್ಸಲೆಂಟ್ ಸಿನಿಮಾಟೋಗ್ರಫರ್, ಆ ನಂಬಿಕೆ ನನಗಿದೆ. ಶಾಖಾಹಾರಿನಲ್ಲಿ ಅವರ ಲಾಸ್ಟ್ 20 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಗಿತ್ತು ನನಗೆ. ಅವರ ವರ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಹಂಗಾಗಿ ಕೆಲಸ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಮಾಡ್ತಾ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಇನ್ನು ಅರ್ಜುನ್ ಜನ್ಯ ಅವರು, ಅಫ್ಕೋರ್ಸ್ ಹೇಳಲೇಬೇಕು ಅವ್ರ ಬಗ್ಗೆ. ಅರ್ಜುನ್ ಜನ್ಯ ಅವರು ನಮ್ಮ ಸಿನಿಮಾ ಹಿಟ್ ಆಗೋದಕ್ಕೆ ತುಂಬ ರೀಸನ್ಸ್ ಇದೆ. ಅಯೋಗ್ಯ ಫಸ್ಟ್ ಪಾರ್ಟ್, ಒಂದು ನನ್ನ ರಚಿತ ಅವರ ಕಾಂಬಿನೇಷನ್ನು, 2ನೇದು ನಿರ್ದೇಶಕರು, 3ನೇದು ಚೇತು, 4ನೇದು ಅರ್ಜುನ್ ಜನ್ಯ, 5ನೇದು ಆ ಸಿನಿಮಾಟೋಗ್ರಫರು, 6ನೇದು ಆ ನಿರ್ಮಾಪಕರು TR ಚಂದ್ರಶೇಖರ್ ಅವರು. ಇವತ್ತು ಅವರು ಮಾಡೋಕ್ಕಾಗ್ತಾ ಇಲ್ಲ ಕಾರಣಾಂತರಗಳಿಂದ, ಆದರೆ ಅವತ್ತು ಆ ಸಿನಿಮಾ ಮಾಡಿದ್ರು ಅವರು. ಆ ಒಂದು ಪ್ರೀತಿ ನಮಗೆ ಇವತ್ತಿಗೂ ಇದೆ, ಮುಂದೆನೂ ಇರುತ್ತೆ. ನನ್ನ ಎಲ್ಲ ನಿರ್ಮಾಪಕರ ಬಗ್ಗೆನೂ ಇರುತ್ತೆ, ಅದು ಯಾವಾಗಲೂ ಇರುತ್ತೆ. ಈ ಸಿನಿಮಾ ಅಯೋಗ್ಯ 2 ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅಂದರೆ ಇದು ಡಬಲ್ ಇರಬೇಕು ಅಂತ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಒಳಗಡೆ ಬನ್ನಿ. ಥಿಯೇಟ್ರ್ ಒಳಗಡೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರೋದೇ ಬೇಡ. ಆ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ನಾವು ಮಾಡ್ತೀವಿ, 100% ಆ ಜವಾಬ್ದಾರಿ ನಾವು ಹೊರ್ತೀವಿ. ಅದು ನಮ್ಮ ಟ್ರೈಲರ್ ಲಾಂಚಲ್ಲಿ ಆಗ್ಬೋದು, ಸಕ್ಸಸ್ ಮೀಟಲ್ಲಿ ಆಗ್ಬೋದು, ಇದೇ ಮಾತನ್ನ ಉಳಿಸ್ಕೋತೀವಿ. ಇದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಇದನ್ನು ಕಟ್ ಮಾಡಿ ಅವತ್ತು ಪ್ಲೇ ಮಾಡಿ, ಆ ಡಬಲ್ ಕೊಟ್ಟೆ ಕೊಡ್ತೀವಿ. ಆ ಕ್ವಾಲಿಟಿ ಆಗಲಿ, ಆ ಕಂಟೆಂಟ್ ಆಗಲಿ, ಆ ಲೆವೆಲ್ಗೆ ಎತ್ಕೊಂಡು ಹೋಗ್ತೀವಿ ಸಿನಿಮಾ. ಅಫ್ಕೋರ್ಸ್ ಮಹೇಶ ತುಂಬ ಹಾರ್ಡ್ ವರ್ಕರು, ತುಂಬ ಹಸಿವಿರೋನು, ತುಂಬ ಒದ್ದಾಡ್ಕೊಂಡು ಕೆಲಸ ಮಾಡುವಂಥವನು. ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾನೆ. ಒಂದು ಪೋಸ್ಟ್ ಡಿಸೈನ್ ಆಗಬೇಕು ಅಂತಂದ್ರೆ ಅವನು ರಪ್ಪಂತ ಇವತ್ತು ಮಾಡಿ ನಾಳೆ ಕೊಟ್ಬಿಡ್ತಾನೆ. ಬೇರೆ ಡೈರೆಕ್ಟರ್ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ, ನೋಡ್ರಿ ಅವನು ನೆನ್ನೆ ಫೋಟೋ ಶೂಟ್ ಅಂತಂದ, ಆಗಲೇ ಫೋಟೋಸ್ ತೆಗೆದವನೆ, ಆಗಲೇ ಬ್ಯಾನರ್ ಹಾಕ್ಬಿಟ್ಟಿರ್ತಾನೆ ರಪ್ಪ ಅಂತ, ಆಗಲೇ ಒಂದು ವಿಡಿಯೋ ಕಟ್ ಮಾಡಿರ್ತಾನೆ. ಆ ಅರ್ಜುನ್ ಜನ್ಯ ಅವ್ರದ್ದು ಮ್ಯೂಸಿಕ್ ಮಾಡಿ ಸರ್ ಇಲ್ಲೊಂದು ಮೇಕಿಂಗ್ ಮಾಡೋಣ ಸರ್ ಅಂತಾನೆ. ಅದು ಬೇಕು, ಸಿನಿಮಾ ನೆಬ್ಬಿಸ್ಬೇಕು ಅಂದ್ರೆ ಅದು ಬೇಕು. ಸೋಬರ್ ಆಗಿದ್ರೆ ಆಗಲ್ಲ ಸಿನಿಮಾ, ಇದೆಲ್ಲ ಇವತ್ತಿನ ಮಾರ್ಕೆಟಲ್ಲಿ ಕಿರಿಚಬೇಕು ಜೋರಾಗಿ. ಹೌದು, ಮಹೇಶ ಕನ್ನಡ ಬಿಟ್ಟು ತಮಿಳು ತೆಲುಗು ಹೋಗೋದು ಬೇಡ, ಕನ್ನಡಕ್ಕೆ ಬೇಕು ನಿರ್ದೇಶಕರು. ನಮ್ಮ ನಿರ್ದೇಶಕರುಗಳೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕಲ್ಲ, ನನ್ನ ಆಸೆ ಅದು. ನಮ್ಮ ನಿರ್ದೇಶಕರು ಇಲ್ಲೇ ಇರಲಿ, ಇಲ್ಲಿಂದ ಬೇರೆ ಕಡೆ ಎಲ್ಲ ಕಡೆ ಮುಟ್ಲಿ. ನಾವು ಇಲ್ಲಿಂದನೇ ಎಲ್ಲ ಕಡೆ ಮುಟ್ಟಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ, ಆ್ಯಂಡ್ ಅಫ್ಕೋರ್ಸ್ ನನ್ನ ಪ್ರೀತಿಯ ರಚಿತಾರಾಮ್ ಅವರು, ನಂದವ್ರದ್ದು ಯಾವಾಗಲೂ ಏನೋ ಖುಷಿಗೆ ಜಗಳ ಆಗ್ತಾ ಇರುತ್ತೆ. ಆ್ಯಂಡ್ ಇಬ್ಬರು ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ 3ನೇ ಸಿನಿಮಾ ಅಂತಂದರೆ ಎಲ್ಲರೂ ಯೋಚನೆ ಮಾಡಿ ಆ ಪೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ. ಅಫ್ಕೋರ್ಸ್ ರಚಿತಾ ಅವರು ಅವತ್ತಿಂದ ಇವತ್ತರೆಗೂ ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಲೇಡಿ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರನ್ನ ಫಸ್ಟ್ ನಾನು ಒಂದು ಮಾತು ಹೇಳಿದೆ ಮಹೇಶ್ಗೆ, ಅಫ್ಕೋರ್ಸ್ ಇಡೀ ಏನು ಅದರಲ್ಲೇನು ತಪ್ಪು. ಈಗ ಎಲ್ರಿಗೂ ಗಂಡು ಮಕ್ಕಳಿಗೆ ಆ ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ನಾವು ಕೊಡ್ತೀವಿ,
ಹೆಣ್ಮಕ್ಳು ಇಟ್ಕೊಳ್ಳಿ ಬಿಡಿ ಆ್ಯಂಡ್ ಅದು ಚೆನ್ನಾಗಿರ್ಲಿ ಬಿಡಿ ಅಂತ ನಾನು ಆ ಮಾತನ್ನ ಹೇಳಿದೆ. ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದ್ರೆ ಆ 10 ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂಥ ಗೌರವ ಅದು ಅಂಡ್ ಸಿಕ್ಕಿದೆ. ಅದು ಒಳ್ಳೇದಾಗಲಿ. ಈ ನಮ್ಮ ಸಿನಿಮಾ ಮುಖಾಂತರನೇ ಅವ್ರ ಟೈಟ್ಲ್ ಸದಾಕಾಲ ಉಳಿಲಿ ಅಂತ ನಾನು ಹಾರೈಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.